ಚಂಪಕ ನಾಡಿಗೆ ಯಾರೆಂದು ಕೇಳಿದ್ದೀರಿ? ಹಂಸಧ್ವಜ ಮಹಾರಾಜರನ್ನು ನಾವೇ ಅಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಇದು ನಮ್ಮ ನಿತ್ಯ ಪದ್ಧತಿ. ಸಕಾಲದಲ್ಲಿ ಒಡ್ಡೋಲಗವನ್ನು ಕೊಟ್ಟಿದ್ದಾಗಿದೆ. ಹರಿಯ ಅರ್ಚನೆ ಭಜನೆ ಇತ್ಯಾದಿಗಳಿಂದ ನಾವು ಧನ್ಯರಾಗಿದ್ದೇವೆ. ಕಾಲಕ್ಕೆ ಬಂದು ಒಡ್ಡೋಲಗ ಕೊಟ್ಟಿದ್ದೇವೆ. ನೋಡೋಣ ವಿಶೇಷ ನಿಂತು ನೋಡುತ್ತ ಜನರು ಭೂಕಾಂತನಲ್ಲಿಗೆ ಬಂದು ಭಿನ್ನಯಿಸಿದರು ವಿಧ ವಿಧದಿ. ನಮೋ ನಮಃ. ಶುಭವಾಗಲಿ. ಎದ್ದೇಳು. ನಿಮ್ಮ ಅಪ್ಪಣೆಯಂತೆ ದ್ವಾರವನ್ನ ಕಾದುಕೊಂಡಿದ್ದವ ಒಡೆಯ. ನಾನು ಅಲ್ಲಿರಬೇಕಾದ ಹೊತ್ತು ಇಲ್ಲಿಗೆ ಬಂದಿದ್ದೀಯಲ್ಲ? ಹೌದು ಒಡೆಯ. ಏನು ಇವತ್ತು ದ್ವಾರದಲ್ಲಿರುವಾಗ ಸಿಂಧು ಘೋಷದಿಂದ ಜನವೃಂದ ಬರುವುದು ಕಂಡೆ. ಹೌದಾ? ಹೌದು. ಅಷ್ಟೇ ಅಲ್ಲ, ಅದ್ರ ಒಟ್ಟಿಗೆ ಅವರು ಆ ಕಡೆ ಘೋಷಣೆ ಮಾಡುವಾಗ ಅಲಂಕಾರದಿಂದ ಓಡಿ ಬರುವ ಕುದುರೆ ಒಂದನ್ನು ಕಂಡೆ. ಇದು ಎರಡನ್ನ ಕಂಡೆ ನನಗೆ ಏನಾಯ್ತು? ಆಶ್ಚರ್ಯವೂ ಆಯ್ತು, ಚೋದಿಗೂ ಆಯ್ತು. ವಿಷಯ ಅಂಥದ್ದೇ. ಹೌದು. ಹಾಗಾದಾಗ ಅದು ಏನು ಅಂತ ತಿಳ್ಕೊಳ್ಳಿಕ್ಕೆ ಮುಂದಾದಾಗ ಏನಾಯ್ತು? ವಿಷಯ ಗೊತ್ತಾಯ್ತು. ಏನು ತಿಳಿದೆ? ಆನೆಪುರದ ದೊರೆ ಪ್ರಖ್ಯಾತ, ಆನೆಪುರದ ದೊರೆ ಪ್ರಖ್ಯಾತ, ಆನೆಪುರದ ದೊರೆ ಪ್ರಖ್ಯಾತ, ತಾನೇ ಧರ್ಮಪ್ಪನೆಂಬಾತ, ತಾನೇ ಧರ್ಮಪ್ಪನೆಂಬಾತ, ಏನು ನೆಂಬೆವ ಭೂಪನ ಕಡೆ ಮಗ ಸೇನೆ ಬಂದು ನಮ್ಮ ತಾಣವ ಮುತ್ತಿತು. ಆಮೇಲೆ ವಿಷಯ ಗೊತ್ತಾಯ್ತು. ಈ ವರ್ತಮಾನ ಕಾಲದಲ್ಲಿ ಆಸ್ತಿ ನಾಸ್ತಿ ಎನ್ನುವಂತ ಒಂದು ರಾಜ್ಯ ಯಾರು ಹೇಳಿದ್ರು? ಹಸ್ತಿನಾವತಿ. ಅಲ್ಲಿ ವರ್ತಮಾನ ಕಾಲದ ಅಧಿಕಾರಿ ಧರ್ಮರಾಜನಂತೆ. ಬಲ್ಲೆವು ನಾವು. ಆ ಧರ್ಮರಾಯನಿಗೆ ಸಂಬಂಧಪಟ್ಟ ಸೇನೆ ಅದು ಅನ್ನೋದು ಗೊತ್ತಾಯ್ತು. ಏನು ತಿಳಿದೆಯೋ ವಿಚಾರ? ಆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಸೇನೆ ಉಂಟು, ಹಾಗಿದ್ರೆ ಕುದುರೆಯು ಅಂತ ಕೇಳಿದಾಗ ಕುದುರೆಯು ಈ ಸೇನೆಗೆ ಸಂಬಂಧ ಉಂಟು ಅಂತಂದ್ರು ಅವರು. ಹಾಗಿದ್ರೆ ಸೇನೆಯಲ್ಲಿ ಕುದುರೆಗಳು ಇರುತ್ತವೆ. ಹೌದು. ಒಂದೇ ಪ್ರತ್ಯೇಕ ಕುದುರೆಯನ್ನು ಗುರುತಿಸಿ ಕೇಳಿದ್ದೀಯೆ? ಹೌದು. ಹಾಗಿದ್ರೆ ಅದು ಸೇನೆಯಲ್ಲಿ ಬೇರೆ ಕುದುರೆ ಉಂಟು, ಅದು ಇದು ಬೇರೆ ಉಂಟು. ಹಾಗಿರುವಾಗ ಸೇನೆ ಬಂತು, ಕುದುರೆಗೆ ಅದಕ್ಕೆ ಸಂಬಂಧ ಉಂಟು ಅಂತ ಆದ್ರೆ ಸೇನೆಗೊಬ್ಬ ಸೇನಾ ನಾಯಕ ಅಂತ ಬಂದಿರ್ಬೇಕಲ್ಲ. ಅಲ್ಲದೇ ಇದ್ರೆ ಸೈನಿಕರ ಒಂದು ಸಮೂಹ ಮಾತ್ರ ಆಗ್ತದೆ. ಹೌದು. ಆಗ ಕೇಳಿದೆ, ಹಾಗಿದ್ರೆ ಸೇನಾ ನಾಯಕನಾಗಿ ಯಾರು ಧರ್ಮರಾಜ ಬಂದ ಅಂತ ಕೇಳಿದೆ. ಧರ್ಮರಾಯ ಬರ್ಲಿಲ್ಲಂತೆ. ಧರ್ಮರಾಯ ಬರಲಿಲ್ಲ. ಹಾಗಿದ್ರೆ ಹಾಗಂತ ಒಬ್ಬ ಬಂದಿದ್ದಾನೆ. ಯಾರಂತೆ? ತಮ್ಮ ಅರ್ಜುನಪ್ಪನಂತೆ, ತಮ್ಮ ಅರ್ಜುನಪ್ಪನಂತೆ, ಹೊಮ್ಮಿನ ಬರ್ರಿಬ್ಬರ್ ಮುಂತೆ, ತಮ್ಮ ಅರ್ಜುನಪ್ಪನಂತೆ, ಹೊಮ್ಮಿನ ಬರ್ರಿಬ್ಬರ್ ಮುಂತೆ, ಶರ್ಮೆ ನೋಡ್ಪೆವ ಒಮ್ಮೆ ಗೆಲುತ್ತ ಬರ್ರ, ಶರ್ಮೆ ನೋಡ್ಪೆವ ಒಮ್ಮೆ ಗೆಲುತ್ತ ಬುರೆ, ಗುಮ್ಮಿಡುತ್ತಲಿ ನಮ್ಮ ಅಮ್ಮ ನಿಲ್ಲಿಸಿದರು. ಶರ್ಮೆ ನೋಡ್ಪೆವ ಒಮ್ಮೆ ಗೆಲುತ್ತ ಬರೆ, ಗುಮ್ಮಿಡುತ್ತಲಿ ನಮ್ಮ ಅಮ್ಮ ನಿಲ್ಲಿಸಿದರು. ಬಂದವರು ಯಾರು ಅಂತ ಕೇಳಿದಾಗ ಧರ್ಮರಾಯ ಭೀಮನಿಗೆ ತಮ್ಮನು, ಸಕಲ ಕುಲದೇವರಿಗೆ ಅಣ್ಣನು. ಯಾರ? ನಕುಲ ಸಹದೇವರಿಗೆ ಅಣ್ಣನು ಆದಂತಹ, ಅಷ್ಟೇ ಅಲ್ಲ ಈಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದಂತಹ, ಪಾಶುಪತಾಸ್ತ್ರ ಅದನ್ನೇ ಪಡೆದಂತಹ ಅರ್ಜುನ ಸೇನಾ ನಾಯಕನಾಗಿ ಬಂದಿದ್ದಾನೆ. ಅವ ಬಂದಿದ್ದಾನಂತೆ ಒಡೆಯ. ಅವ ಬಂದದ್ದಷ್ಟೇ ಅಲ್ಲ, ಹೊಮ್ಮಿನವರು ಅಲ್ಲಿ ಇದ್ದಾರೆ. ಸೈನಿಕರು ಅಂದ್ರೆ ಹಮ್ಮಿನವರು. ಆದ್ರೆ ನೀವು ಪ್ರತ್ಯೇಕವಾಗಿ ಗುರುತಿಸುತ್ತೀರಿ ಹೇಗೆ? ಅದು ನನ್ನ ದಮ್ಮಿಳಿದ ಮೇಲೆ ಹೊಮ್ಮನವರು ಅಂತ ಗೊತ್ತಾದ. ಏನಾಯ್ತು? ಹಿಂದೆ ಬಡಿದು ಕೊಟ್ಟಿ ಸಂದ ಕೊಳಚೂರು. ಹೌದು, ಆ ರೀತಿಯವರು ಹೊಡೆದಾಗಲೇ ಇವರು ಹೊಮ್ಮಿನವರು ಅಂತ ಅರ್ಥ ಮಾಡ್ಕೊಂಡದ್ದು ಒಡೆಯ. ಆದ್ರೆ ಅವರು ಬಂದದ್ದು ಯಾಕೆ ಏನು ಅನ್ನುವುದು ಮುಖ್ಯ ಅಲ್ಲ. ಅವರು ಒಳಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಕುದುರೆ ಬಂತು, ಅದಕ್ಕೆ ಸಂಬಂಧಪಟ್ಟು ಇಷ್ಟ ಆಯ್ತು ಅಂತ ಆದ್ರೆ ಅವ್ರು ಯಾಕೆ ಬಂದಿದ್ದಾರೆ ಅನ್ನೋದು ನಾವೇ ತಿಳ್ಕೊಂಡು ಅವ್ರು ಒಳಗೆ ಬರುವುದ್ರೊಳಗೆ ಕೇಳತನ್ನ ಕೊಟ್ಟು ಕಳಿಸುವುದೇ ಒಳ್ಳೇದಲ್ವ ಒಡೆಯ? ಬಡಿದ ಕ್ಷಣ ಕೇಳಿದ್ದೇನು ಎಂಬುದರ ಅರ್ಥ ಆಗುವುದಿಲ್ಲ.
ಕುದುರೆಯ ಕೇಂದ್ರ ಸ್ಥಾನದಲ್ಲಿದೆ, ಆಕರ್ಷಕವಾದಂತ ಸ್ಥಿತಿಯಲ್ಲಿದೆ ಅಂತ ಆದ್ರೆ ಹಾ ಕುದುರೆಯನ್ನು ಸರಿಯಾಗಿ ಅವಲೋಕಿಸಿದ್ದೀರಾ? ನೋಡಿದ್ದೇನೆ. ಹೇಗುಂಟು? ಮೈ ಮೇಲೆಲ್ಲ ಅಲಂಕಾರ ಆಗಿ ಉಂಟು, ಬಂಗಾರದಿಂದ. ಅಷ್ಟೇ ಅಲ್ಲ, ಹಣೆ ಪೀತಾಂಬರ ಚಿನ್ನ ಆಭರಣಗಳಿಂದ ಅಲಂಕೃತವಾದ ಕುದುರೆ ಉಂಟು. ಹಣೆ ಮೇಲೆ ಒಂದು ಫಲಕ ಉಂಟು. ಇಷ್ಟೆಲ್ಲ ವ್ಯವಸ್ಥಿತವಾದ ಕುದುರೆ ಹೊಡೆಯೋದು ಇಷ್ಟು ಉಂಟಲ್ವ? ಹೌದು. ಹಾಗಿದ್ರೆ ಒಂದು ಕೆಲಸ ಮಾಡಿ, ಏನು? ನೇರವಾಗಿ ಹೋಗಿ ಆ ಕುದುರೆಯನ್ನ ಲಾಯದಲ್ಲಿ ಬಂಧಿಸಿ. ಮಾತ್ರ ಅಲ್ಲ, ಅದ್ರ ಹಣೆ ಮೇಲೆ ಒಂದು ಲೇಖನ ಉಂಟು ಅಂತ ಹೇಳಿದ್ಯಲ್ಲ, ಹೌದು, ಅದನ್ನ ಬಿಡಿಸಿಕೊಂಡು ತನ್ನಿ. ಬರುವಾಗ ನೀನೊಬ್ಬನೇ ತಂದ್ರಲ್ಲ, ನಮ್ಮ ಮಂತ್ರಿಗಳಿದ್ದಾರಲ್ಲ, ಸುಮತಿ ಪ್ರಮತಿಗಳು, ಆ ಹಿರಿಯ ಮಂತ್ರಿಯಲ್ಲಿ ಆ ಲೇಖನವನ್ನು ಕೊಟ್ಟು ಇಲ್ಲಿಗೆ ಕಳುಹಿಸಿ. ಆಯ್ತು.